ಹಾಯ್ ಎಲ್ರಿಗೂ ನಮಸ್ಕಾರ. ನಾನಿವತ್ತು ತೋರಿಸ್ತಾ ಇರೋ ರೆಸಿಪಿ ಬಂದು ಆಳ್ವಿ ಪಾಯಸ. ಆಳ್ವಿ ಪಾಯಸಕ್ಕೆ ಆಳ್ವಿ ರಾತ್ರಿ ಆಳ್ವಿ ಬೀಜನ ರಾತ್ರಿ ನೀರಲ್ಲಿ ನೆನೆಸಿದ್ದೆ. ರಾತ್ರಿ ಪೂರ್ತಿ ನೆನಿಬೇಕು. ಅದು ಒಂದು ನೈಟ್ ನೆನೆಸಿ ಬೆಳಗ್ಗೆ ಪಾಯಸ ಮಾಡ್ಕೋಬೋದು. ಒಂದು 8 ಅವರ್ ನೆನೆಸಿದ್ರೆ ಸಾಕು ಆಳ್ವಿನ. ಅದಕ್ಕೆ ಬೆಲ್ಲ, ತುಪ್ಪ, ಆಳ್ವಿ, ಆಮೇಲೆ ಹಾಲು, ಇವು 4 ಪದಾರ್ಥ ಇದ್ದರೆ ಸಾಕು ಆಳ್ವಿ ಪಾಯಸಗೆ. ಇದು ತುಂಬ ಒಳ್ಳೆಯದು ಆರೋಗ್ಯಕ್ಕೆ. ಸೊಂಟ ನೋವು, ಕಾಲು ನೋವು, ಕೈ ನೋವು ಇದ್ದರೂ ಕಡಿಮೆ ಆಗುತ್ತೆ. ಉತ್ತರ ಕರ್ನಾಟಕದಲ್ಲಿ ಬಾಣಂತಿಯರಿಗೆ ವಿಶೇಷವಾಗಿ ಕೊಡ್ತಾರೆ ಇದನ್ನು. ಬಾಣಂತಿಯರೇ ಕುಡಿಬೇಕು ಅಂತೇನಿಲ್ಲ, ಬೇರೆಯವರು ಕುಡಿಬೋದು. ಆವಾಗ ಸೊಂಟ ನೋವು ಜಾಸ್ತಿ ಇರುತ್ತೆ ನೋಡಿ ಬಾಣಂತನದಲ್ಲಿ, ಆವಾಗ ಅದಕ್ಕೆ ಇದನ್ನು ಕೊಡ್ತಾರೆ. ಉತ್ತರ ಕರ್ನಾಟಕದಲ್ಲಿ ಕೊಟ್ಟಿರ್ತಾರೆ ಇದನ್ನು. ಹಾಗಾಗಿ ಇದು ತುಂಬ ಒಳ್ಳೆಯದು. ಕೂದಲಿಗೂ ತುಂಬ ಒಳ್ಳೆಯದು. ಕ್ಯಾಲ್ಶಿಯಮ್ ಜಾಸ್ತಿ ಇರುತ್ತೆ ಇದರಲ್ಲಿ. ಕೂದಲಿಗೂ ತುಂಬ ಒಳ್ಳೆಯದು. ನೀರು ಒಂದು ಸ್ಪೂನ್ಗೆ 1 ಕಪ್ ಆಗೋಷ್ಟು ನೀರು ಹಾಕಿದ್ದೀನಿ. ತಳ ಇಟ್ಕೊಬಾರ್ದು ನೋಡಿ, ಅದಕ್ಕೆ ಸೌಟ್ ಆಡಿಸ್ತಾಯಿದ್ದೀನಿ. ಕುದಿಬೇಕು, ಚೆನ್ನಾಗಿ ಕುದಿಬೇಕು. ಇದು ಆಳ್ವಿ ಬೀಜ ಚೆನ್ನಾಗಿ ಕುದ್ರೆ, ಆದಷ್ಟು ಚೆನ್ನಾಗಿ ಆಮೇಲೆ ಆಳ್ವಿ ಬೀಜ ಎಷ್ಟು ಕುದಿಸಿದ್ರೂ ಬೀಜ ಹಾಗೇ ಇರುತ್ತೆ. ಅದು ಏನು ಪಾಯಸ ಗಟ್ಟಿ ಥರ ಅದೇನು ಬರಲ್ಲ, ಬೀಜನೇ ಇರುತ್ತೆ. ಅದು ಕೆಲವೊಬ್ರು ಅನ್ಕೋಬೋದು ಇದೇನು ಬೀಜ ಥರ ಇದು ಕುದ್ದಿಲ್ವೇನೋ ಅಂತ. ಇಲ್ಲ, ಅದು ಎಷ್ಟು ಕುದಿಸಿದ್ರೂ ಬೀಜ ಥರನೇ ಇರುತ್ತೆ. ಒಂದು 10ರಿಂದ 20 ನಿಮಿಷ ಕುದಿಸ್ಬೇಕು. ನೀವು ಬೆಲ್ಲ, ಕೆಲವೊಬ್ಬರಿಗೆ ಮರಳು ಥರ ಬರುತ್ತೆ ಬೆಲ್ಲ ಅಂತ ನೀರು ಹಾಕ್ಬಿಟ್ಟು ಕುದಿಸ್ಬಿಟ್ಟು ನೀರು ಮಾತ್ರ ಹಾಕಿದ್ರು ನಡೆಯುತ್ತೆ. ಬೆಲ್ಲ ಚೆನ್ನಾಗಿದ್ರೆ ಬೆಲ್ಲನೇ ಹಾಕ್ಬೋದು. ನೋಡಿ, ನಾನು ಇಷ್ಟು ತೊಗೊಂಡಿದ್ದೀನಿ ಬೆಲ್ಲ. ಇವಾಗ ನಿಮ್ಗೆ ಎಷ್ಟು ರುಚಿಗೆ ನಿಮ್ಗೆ ಬೆಲ್ಲ ಜಾಸ್ತಿ ಬೇಕು ಅಂದರೆ ಜಾಸ್ತಿನೂ ತೊಗೋಬೋದು. ನಾನು ಸ್ಪೂನ್ಗೆ ಇಷ್ಟು ಸಾಕು ಅಂತ ಅಂದ್ಕೊಂಡು ತೊಗೊಂಡಿದ್ದೀನಿ. ಇಷ್ಟು ಸಾಕು. ನಿಮ್ಗೆ ಜಾಸ್ತಿ ಬೆಲ್ಲ ಬೇಕು ಅಂತ ಅನಿಸಿದ್ರೆ ಜಾಸ್ತಿ ಕೂಡ ಹಾಕ್ಕೋಬೋದು. ಬೆಲ್ಲ ಕರಗೋವರೆಗೂ ಹಿಂಗೆ ಆಡಿಸ್ತಿದ್ದೀನಿ. ಇದಕ್ಕೆ ಬೆಲ್ಲ, ಸಕ್ಕರೆ ಕೂಡ ಹಾಕ್ಕೋಬೋದು. ಇದಕ್ಕೆ ಬೆಲ್ಲನೇ ಹಾಕಬೇಕು ಅಂತೇನಿಲ್ಲ, ಬಟ್ ಆರೋಗ್ಯಕ್ಕೆ ಒಳ್ಳೆಯದಲ್ವ ಬೆಲ್ಲ. ಹಂಗಾಗಿ ಆಳ್ವಿ ಬೀಜದಲ್ಲೂ ಕ್ಯಾಲ್ಸಿಯಮ್ ಇರುತ್ತೆ. ಹಂಗಾಗಿ ಆರೋಗ್ಯಕ್ಕೆ ಇದು ಬೆಲ್ಲ ಕೂಡ ಒಳ್ಳೆಯದಲ್ವ. ಹಂಗಾಗಿ ಬೆಲ್ಲ ಹಾಕ್ಕೊಂಡಿದ್ದೀನಿ. ಒಂಚೂರು ತುಪ್ಪನೂ ಹಾಕ್ಕೊಂಡಿದ್ದೀನಿ. ಕುದಿಸ್ತಾಯಿದ್ದೀನಿ. ಚೆನ್ನಾಗಿ ಕುದಿಸ್ಬೇಕು. ಅದಕ್ಕೆ ಚೆನ್ನಾಗಿ ಕುದಿಸೋ ಆವಾಗವಾಗ ಸೌಟ್ ಆಡಿಸ್ತಾ ಬೇಕಿಲ್ಲ ಅಂದರೆ ತಳ ಇಟ್ಕೊಳ್ಳುತ್ತೆ. 1 ಸ್ಪೂನ್ ನೆನೆಸಿದ್ರೆ ಸಾಕು ಆಳ್ವಿ ಬೀಜ, ಒಬ್ರಿಗಾಗುತ್ತೆ. ನಿಮ್ಗೆ ಜಾಸ್ತಿ ಜನಕ್ಕೆ ಬೇಕಂದರೆ ಜಾಸ್ತಿ ಜನಕ್ಕೂ ಮಾಡ್ಕೋಬೋದು. ಇಲ್ಲಿ ನೋಡಿ, ನಾನು ಹಾಲು ಹಾಕ್ತಾಯಿದ್ದೀನಿ. ಇಷ್ಟು ಹಾಲಾದರೆ ಸಾಕು. ನನಗೊಬ್ರಿಗೆ ಸಾಕಲ್ವ, ಹಂಗಾಗಿ ನಾನು ಹಾಲು ಹಾಕ್ತಾಯಿದ್ದೀನಿ ಇಲ್ಲಿ. ಹಾಲು ಚೆನ್ನಾಗಿ ಕುದೀಲಿ, 1 ನಿಮಿಷ ಕುದಿದ್ರೆ ಅದು ಚೆನ್ನಾಗಿ ಟೇಸ್ಟ್ ಬರುತ್ತೆ. ಹಾಲು ಹಾಕಿ ಇದರಲ್ಲಿ ನಿಮಗೆ ಡ್ರೈ ಫ್ರೂಟ್ಸ್ ಬೇಕೆಂದರೆ ಡ್ರೈ ಫ್ರೂಟ್ಸ್ ಕೂಡ ಹಾಕ್ಬೋದು. ಡ್ರೈ ಫ್ರೂಟ್ಸು ತುಪ್ಪದಲ್ಲಿ ಹುರಿದ್ಬಿಟ್ಟು ಹಂಗೆ ಹಾಕ್ಬೋದು. ನನಗೆ ನಮ್ಮನೇಲಿ ಯಾರಿಗೂ ಇಷ್ಟ ಆಗಲ್ಲ ಅಂತ ನಾನು ಡ್ರೈ ಫ್ರೂಟ್ಸ್ ಹಾಕಿಲ್ಲ. ನಿಮ್ಗೆ ಆಪ್ಷನ್, ನಿಮಗಿದ್ರೆ ನೀವು ಹಾಕ್ಕೋಬೋದು, ಡ್ರೈ ಫ್ರೂಟ್ಸು ಹಾಕ್ಕೋಬೋದು. ನೋಡಿ, ಇವಾಗ ಹಾಲಲ್ಲಿ ಕುದಿಸ್ತಾ ಇದ್ದೀನಿ. ಕೆಲವೊಬ್ಬರು ಹಾಲು ಒಡೆದೋಗುತ್ತೆ ಇರುತ್ತಲ್ವ, ಭಯ ಇರುತ್ತಲ್ವ, ಸಪ್ರೇಟ್ ಹಾಕಿದ್ರೂ ನಡೆಯುತ್ತೆ. ಅಂದರೆ ಬೆಲ್ಲ ಹಾಕಿದ್ಮೇಲೆ ಹಾಲು ಹಾಕಿದ್ರೆ ಕುದಿಸಿದ್ರೆ ಒಡೆದೋಗುತ್ತೆ ಹಾಲು ಅನ್ನೋದಿರುತ್ತಲ್ವ. ಹಾಗಾಗಿ ಬೆಲ್ಲ ಸೈಡ್ಗೆ ಹಾಲಿಟ್ಟು ಕುದಿಸಿ ಆಮೇಲೆ ಹಾಕಿದ್ರೂ ನಡೆಯುತ್ತೆ. ನಾನು ಇದರಲ್ಲಿ ಡೈರೆಕ್ಟ್ ಹಂಗೆ ಹಾಕಿದ್ದೀನಿ. ನೋಡಿ, ಕುದೀತಾ ಇದೆ. ಏನು ಇದನ್ನು ಹಾಲು ಆಗಿಲ್ಲ. ನಿಮ್ಗೆ ಹಂಗೆ ಅನಿಸಿದ್ರೆ ಹಾಲು ಸಪ್ರೇಟ್ ಹಾಕ್ಕೋಬೋದು. ಆಳ್ವಿ ಬೀಜ ಕುದಿಸ್ಬಿಟ್ಟು ಲಾಸ್ಟಿಗೆ ಹಾಕ್ಕೊಂಡು ಕುಡಿಬೋದು, ಚೆನ್ನಾಗಿರುತ್ತೆ. ಇದ್ರ ತುಂಬ ಬೆನಿಫಿಟ್ಸ್ ಇದೆ. ನೀವು ಬೇಕಿದ್ರೆ ನೋಡಿ, 1 ವಾರ ಕುಡಿದು ನೋಡಿ, ನಿಮಗೆ ಆರೋಗ್ಯದಲ್ಲಿ ಎಷ್ಟು ಸುಧಾರಣೆ ಆಗುತ್ತೆ. ತುಂಬ ಬೆನಿಫಿಟ್ಸ್ ಇದೆ. ಕೂದಲಿಗಂತೂ ಒಳ್ಳೆಯದು. ನೋಡಿ, 1 ಸ್ಪೂನ್ ಎಲ್ಲಿ ಮಾರ್ಕೆಟಲ್ಲಿ, ಎಲ್ಲಿ ನಾರ್ಮಲ್ ಆನ್ಲೈನಲ್ಲೂ ಸಿಗುತ್ತೆ, ಮಾರ್ಕೆಟಲ್ಲೂ ಸಿಗುತ್ತೆ. ಆಳ್ವಿ ಬೀಜ ಅಂದರೆ ಕೊಡ್ತಾರೆ ಯಾರಾದ್ರೂ. ಆಳ್ವಿನೂ ಅಂತಾರೆ, ಅಳ್ವಿನೂ ಅಂತಾರೆ. ಹಾಗಾಗಿ ತುಂಬ ಒಳ್ಳೆಯದು. ಚೆನ್ನಾಗಿ ಕುದಿಬೇಕು. ಆದಷ್ಟು ಬೆಳಗ್ಗೆ ಖಾಲಿ ಹೊಟ್ಟೆಲಿ ತೊಗೊಂಡ್ರೆ ಇನ್ನೂ ಒಳ್ಳೆಯದು. ಇಲ್ಲ ನಮ್ಗೆ ಸಾಯಂಕಾಲ ತೊಗೊಳ್ತೀವಿ ಅಂದರೂ ಅದು ಒಳ್ಳೆಯದೇ. ಖಾಲಿ ಹೊಟ್ಟೆಲಿ ತೊಗೊಂಡ್ರೆ ಹೊಟ್ಟೆ ತುಂಬ್ದಂಗೂ ಇರುತ್ತೆ, ಜಾಸ್ತಿ ಹಸಿವು ಕೂಡ ಆಗಲ್ಲ. ಹಾಗಾಗಿ ನೋಡಿ, ಇವಾಗ ಕುದ್ದಿದೆ. ಇದು ಚೆನ್ನಾಗಿ ಕುದ್ದಿದೆ. ಸ್ಟವ್ ಆಫ್ ಮಾಡಿಬಿಟ್ಟು ಇವಾಗ ತೊಗೊಳ್ತೀನಿ. ನೀವು ಎಷ್ಟು ಕುದಿಸಿದ್ರೂ ಬೀಜ ಥರನೇ ಇರುತ್ತೆ ಅದು. ಜಾಸ್ತಿ ಇದೇನು ಕುದ್ದಿಲ್ಲ ಅಂದ್ಕೋಬೇಡಿ, ಬೀಜ ಥರನೇ ಇರುತ್ತೆ. ನೀವು ಎಷ್ಟು ಕುದಿಸಿದ್ರೂ ಬೀಜ ಥರನೇ ಇರುತ್ತೆ. ನೋಡಿ, ಇದು ಒಬ್ರಿಗೆ ಆಗುವಷ್ಟಿದೆ. ನಾನು 1 ಸ್ಪೂನ್ ನೆನೆಸಿದ್ದೆ ನೈಟು. 1 ಸ್ಪೂನ್
ಟ್ರೈ ಮಾಡಿ ನೋಡಿ ಒಂದು ಸರ್ತಿ ಮನೆಯಲ್ಲಿ ಚೆನ್ನಾಗಿರುತ್ತೆ. ಇದು ನಂದು ಫಸ್ಟ್ ವಿಡಿಯೋ. ಏನಾದರೂ ತಪ್ಪಿದರೆ ಹೇಳಿ, ತಿದ್ಕೊಳ್ತೀನಿ. ಇದು ನಂದು ಫಸ್ಟ್ ಅಲ್ವಾ, ಇವಾಗ ತಾನೇ ಕಲಿತಾ ಇದ್ದೀನಿ. ಏನಾದರೂ ತಪ್ಪಿದರೆ ಹೇಳಿ ಕಮೆಂಟಲ್ಲಿ. ಯಾರ್ಯಾರು ಟ್ರೈ ಮಾಡಿದ್ದೀರಿ ಅಂತಲೂ ಹೇಳಿ. ಚೆನ್ನಾಗಿರುತ್ತೆ, ಕುಡಿದು ನೋಡಿ ಒಂದು ಸರ್ತಿ ಮಾಡಿ ಟ್ರೈ ಮಾಡಿ ನೋಡಿ, ಚೆನ್ನಾಗಿರುತ್ತೆ. ಬೆಳಗ್ಗೆ ಖಾಲಿ ಹೊಟ್ಟೆಲಿ ಕುಡಿದ್ರೆ. ಏನಾದರೂ ತಪ್ಪಿದರೆ ಹೇಳಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪ್ಲೀಸ್. ಇದು ಫಸ್ಟ್ ವಿಡಿಯೋ ನಂದು. ಏನಾದರೂ ತಪ್ಪಿದರೆ ಕಮೆಂಟಲ್ಲಿ ಹೇಳಿ, ನಾನು ತಿದ್ಕೊಳ್ತೀನಿ. ಮತ್ತು ನೆಕ್ಸ್ಟ್ ವಿಡಿಯೋದಲ್ಲಿ ಚೆನ್ನಾಗಿ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ನಮಸ್ತೆ.